ಶಾಸಕ ಸ್ಥಾನದ 2 ವರ್ಷದ ಅವಧಿಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ 382 ಕೋಟಿ ರೂಪಾಯಿ ಹಣ ತಂದಿದ್ದೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಸರ್ಕಾರವು ಯಶಸ್ವಿ 2 ವರ್ಷಗಳನ್ನು ಯಾವುದೇ ಆರೋಪಗಳಿಲ್ಲದೆ ಮುಗಿಸಿದೆ. ಈ 2 ವರ್ಷದ ಅವಧಿಯಲ್ಲಿ ನಾನು ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಅತಿಕ್ರಮಣ, ಈ ಖಾತಾ ಸಮಸ್ಯೆಗಳಿಗೆ ಸ್ಪಂದಿಸಿ ಈ 2 ವರ್ಷದ ಅವಧಿಯಲ್ಲಿ 382 ಕೋಟಿ ರೂಪಾಯಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿರುವುದಾಗಿ ಶಾಸಕ ಭೀಮಣ್ಣ ನಾಯ್ಕ್ ಅವರು ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವರದಿ ಅನು ನಾಯ್ಕ್, ಹೊನ್ನಾವರ. ಈಗ ಲೋಕೋಪಯೋಗಿ ಇಲಾಖೆ ಮೊದಲೇ ಹಂತದ ಸುಮಾರು 40 ಕೋಟಿ ಹಣ ಬಂದಿರುವಂಥದ್ದು, ಸಿದ್ದಾಪುರ ಮಳವಳ್ಳಿ ಕೈಗಾರಿಕೆಗಳ ಸಂಸ್ಥೆಯಲ್ಲಿ 30 ಕೋಟಿ ಹಣ ಬಂದಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದು. ರಾಜ್ಯ ಹೆದ್ದಾರಿ SHDP 20 ಕೋಟಿ ಬಂದಿರುವಂಥದ್ದು. ಗ್ರಾಮೀಣ ಅಭಿವೃದ್ಧಿಗೆ 14.5 ಕೋಟಿ ಕೊಟ್ಟಿರುವಂಥದ್ದು. ನಗರೋತ್ಥಾನ ಹಂತ 4 ಅಭಿವೃದ್ಧಿ ಕಾಮಗಾರಿಯಲ್ಲಿ ಸುಮಾರು 965 ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು. ಇನ್ನು ಸಣ್ಣ ನೀರಾವರಿ ಕೆರೆಗೆ 718 ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು. ಸಮುದಾಯ ಭವನ ನಿರ್ಮಾಣಕ್ಕಾಗಿ 550 ಲಕ್ಷ ಹಣವನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಯಾಗಿ 500 ಲಕ್ಷ ಹಣ. ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿಯಾಗಿ 475 ಲಕ್ಷ. ಈಗಾಗಲೇ ಬುದ್ಧಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೇವೆ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಎಷ್ಟು 352 ಲಕ್ಷ. ನಗರ ವ್ಯಾಪ್ತಿಯ ರಸ್ತೆ ಕಾಮಗಾರಿ SFC 350 ಲಕ್ಷ. APMCದಲ್ಲಿ 250 ಲಕ್ಷ. ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 200 ಲಕ್ಷ. ಲೋಕೋಪಯೋಗಿ ಇಲಾಖೆ ಕಾಲುಸಂಘಕ್ಕಾಗಿ 178 ಲಕ್ಷ. SC ಹಾಗೂ ST ಯೋಜನೆಯಲ್ಲಿ ರಸ್ತೆ 175 ಲಕ್ಷ. ಮುಜರಾಯಿ ಇಲಾಖೆ ದೇವಸ್ಥಾನದ ಅಭಿವೃದ್ಧಿಯಾಗಿ 153 ಲಕ್ಷ. ಪ್ರವಾಸೋದ್ಯಮ ಇಲಾಖೆಯಿಂದ 100 ಲಕ್ಷ. ಮಳೆ ಪರಿಹಾರ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿಯಾಗಿ 100 ಲಕ್ಷ. ಕರಾವಳಿ ಪ್ರಾಧಿಕಾರ ಅನುದಾನ 50 ಲಕ್ಷ. ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನ 35 ಲಕ್ಷ. 25 ಅವಧಿಯಲ್ಲಿ ಸಿದ್ದಾಪುರ ಪಟ್ಟಣ ಪಂಚಾಯತ್ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅದು 58 ಕೋಟಿ. ಸಿದ್ದಾಪುರ ತಾಲೂಕಿನ ಕಾನ್ಸೂರ್ ಕೇಂದ್ರ ನಿರ್ಮಾಣ ಗ್ರೇಟ್ 106 ಕೋಟಿ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಹುಲೇಕಲ್ ಇದರ ಹೊಸ ಕಟ್ಟಡ ಕಾಮಗಾರಿ 22 ಕೋಟಿ. ಲೋಕೋಪಯೋಗಿ ಇಲಾಖೆ ರಸ್ತೆ ಮಾತ್ರ ಕೊಟ್ಟಿರುವ 15 ಕೋಟಿ. ಗ್ರಾಮೀಣ ರಸ್ತೆ ಅಭಿವೃದ್ಧಿಯಾಗಿ 10 ಕೋಟಿ. ಕರ್ನಾಟಕ ನೀರಾವರಿ ನಿಗಮ ಸೇತುವೆ ಕೊಟ್ಟಿರುವಂಥದ್ದು 9 ಕೋಟಿ. ಮಾರಿಕಂಬ ಕ್ರೀಡಾಂಗಣ ಹೆಚ್ಚುವರಿಯಾಗಿ ತಂದಿರುವಂಥದ್ದು 5 ಕೋಟಿ. ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ 3 ಕೋಟಿ. ವಿವೇಕ ಕೊಠಡಿ ಯೋಜನೆ ಅಡಿಯಲ್ಲಿ 382 ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು. ಕೇಂದ್ರವಾಗಿ ಗುತ್ತಿದಾರಿಗೆ ಮಳೆ ಪ್ರಾರಂಭ ಆದಾಗ ಟಾರನ್ನು ಹಾಕಬಾರ್ದು ಅಂತ ನಾನು ಹೇಳಿದ್ದೀನಿ. ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥದ್ದು. ಸಾಕಷ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಕೂಡ ಸರ್ಕಾರದ ಮುಂದಿನ ಇಟ್ಟಿದ್ದೀನಿ. ನಾವು ಕೂಡ ಹಂತವಾಗಿ ಆ ಹಣವನ್ನು ತರುವಲ್ಲಿ ಪ್ರಯತ್ನವನ್ನು ಪಡ್ತೀನಿ ಅನ್ನೋದು ಮಾತು ಕೂಡ ಇದಕ್ಕೆ ಬಯಸ್ತೀನಿ. ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗದ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ 5 ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಅದು ಉಪಯೋಗವನ್ನು 1,20,00,000ಕ್ಕೂ ಹೆಚ್ಚು ತಾಯಂದಿರು ಪ್ರತಿ ತಿಂಗಳು 2,000 ರೂಪಾಯಿನ ತಗೊಳ್ಳುವಂಥದ್ದಿರ್ಬೋದು. ಬಸ್ಸು ತಾಯಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಪಡೆದಿರುವಂಥದ್ದಿರ್ಬೋದು. 200ವರೆಗೆ ಇದನ್ನು ಉಚಿತವಾಗಿ ಪಡೆಯುವಂಥದ್ದಿರ್ಬೋದು. 10 kg ಅಕ್ಕಿಯನ್ನು ತಗೊಳ್ಳುವಂಥದ್ದಿರ್ಬೋದು. ಇನ್ನು ಯಾರ ಮಕ್ಕಳು ಡಿಪ್ಲೊಮಾ ಆದಂಥ ಮಕ್ಕಳಿಗೆ 2 ವರ್ಷದವರೆಗಿನ 1,500 ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು 2 ವರ್ಷದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಈ ರಾಜ್ಯದ ಜನಗಳ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿಯ ಹಣದ ತೊಂದರೆ ಆಗೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಸಹಕಾರ ಇರಲಿ ಅನ್ನೋದು ಮಾತನ್ನು ಬಯಸ್ತೀವಿ.